ನಮಸ್ಕಾರ ಕರ್ನಾಟಕ ಐಫೈ ಕನ್ನಡಗೆ ಸ್ವಾಗತ. ಇವತ್ತು ನಾವು ಮಾತನಾಡ್ತಾ ಇರೋದು ಬರೀ 600 ಕೋಟಿ ರೂಪಾಯಿ ಬಜೆಟ್ ಬಗ್ಗೆ ಅಲ್ಲ. ಇದು ಕರ್ನಾಟಕದ ನಕ್ಷೆಯನ್ನೇ ಬದಲಿಸಬಲ್ಲ, ನಿಮ್ಮೂರಿನ ಕಥೆಯನ್ನು ಬದಲಿಸಬಲ್ಲ 9 ಮಹತ್ವಾಕಾಂಕ್ಷ ರೈಲ್ವೆ ಯೋಜನೆ ಬಗ್ಗೆ. ತುಮಕೂರಿನಿಂದ ದಾವಣಗೆರೆಗೆ ಹೋಗಲು ಈಗಿನ ಸುತ್ತಿ ಬಳಸಿ ಹಾದಿ ತಪ್ಪುತ್ತಾ ಬೆಳಗಾವಿಯಿಂದ ಧಾರವಾಡಕ್ಕೆ ಕೇವಲ 1.5 ಗಂಟೆಯಲ್ಲಿ ತಲುಪುವುದು ಸಾಧ್ಯವೇ? ಚಿಕ್ಕಮಗಳೂರಿಗೆ ರೈಲು ಬರುವುದು ಕೇವಲ ಕನಸೆ ಅಥವಾ ಇವತ್ತಿನ ವಾಸ್ತವವೇ? ಸ್ನೇಹಿತರೆ, 2026-27 ಸಾಲಿನ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಅವರು ಘೋಷಿಸಿದಂತ ಆ 600 ಕೋಟಿ ರೂಪಾಯಿಗಳು ನಮ್ಮ ರಾಜ್ಯದ ರೈಲ್ವೆ ಇತಿಹಾಸದಲ್ಲಿ ಒಂದು ಹೊಸ ಕ್ರಾಂತಿಗೆ ನಾಂದಿ ಹಾಡಿದೆ. ಈ ವಿಡಿಯೋದಲ್ಲಿ ನಾವು ಯಾವೆಲ್ಲ 9 ಮಾರ್ಗಗಳು ನಿರ್ಮಾಣವಾಗಲಿದೆ, ಸರ್ಕಾರದ ಪಾಲು ಎಷ್ಟು, ಭೂಸ್ವಾಧೀನ ಸಮಸ್ಯೆಗಳೇನು ಮತ್ತು ಇದರಿಂದ ನಮಗೇನು ಆಗುವುದು ಅಂತ ಸಂಪೂರ್ಣವಾಗಿ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಕರ್ನಾಟಕ ಅಂದ ತಕ್ಷಣ ನಮಗೆ ನೆನಪಾಗೋದು ಕೇವಲ ಬೆಂಗಳೂರು ಅಲ್ಲ. ನಮ್ಮ ಉತ್ತರ ಕರ್ನಾಟಕದ ಬಯಲು ಸೀಮೆ, ಮಲೆನಾಡಿನ ಹಸಿರು ಬೆಟ್ಟಗಳು ಮತ್ತು ಮಧ್ಯ ಕರ್ನಾಟಕದ ಕೈಗಾರಿಕಾ ಹಬ್ಗಳು. ಆದ್ರೆ ದುರಂತ ನೋಡಿ, ದಶಕಗಳಿಂದ ನಮ್ಮ ರಾಜ್ಯದ ರೈಲ್ವೆ ಸಂಪರ್ಕ ಅಷ್ಟೇನು ವೇಗವಾಗಿ ಬೆಳ್ತಾ ಇಲ್ಲ. ಕೇಂದ್ರ ಸರ್ಕಾರದ ಮೇಲೆ ನಾವು ವರ್ಷಗಳಿಂದ ಒತ್ತಡ ಹೇರುತ್ತಲೇ ಬಂದಿದ್ದೇವೆ. ಆದ್ರೆ ಈಗಿನ ಹೊಸ ಬೆಳವಣಿಗೆ ಏನಪ್ಪಾ ಅಂದ್ರೆ, ಕರ್ನಾಟಕ ಸರ್ಕಾರವು ಕೇಂದ್ರ ಜೊತೆ ಕೈ ಜೋಡಿಸಿ 50 ಮತ್ತು 50 50-50 ಅನುಪಾತದಲ್ಲಿ ಕಾಸ್ಟ್ ಶೇರಿಂಗ್ ಮಾಡೆಲ್ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ಅಂದ್ರೆ ರೈಲ್ವೆ ಇಲಾಖೆಗೆ ನಾವು ಕೇವಲ ಭೂಮಿ ಅಷ್ಟೇ ಅಲ್ಲ, ನಿರ್ಮಾಣದ ಅರ್ಧ ವೆಚ್ಚವನ್ನು ಕೂಡ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ. ಈ ಬಾರಿಯ 4.48 ಲಕ್ಷ ಕೋಟಿ ರೂಪಾಯಿ ಬಜೆಟ್ ನಲ್ಲಿ ರೈಲ್ವೆಗೆ ನೀಡಿರುವಂತಹ ಈ 600 ಕೋಟಿ ರೂಪಾಯಿ ಅನುದಾನವು ಕೇವಲ ಅಂಕಿ ಅಂಶಗಳಾಗಿಲ್ಲ, ಇದು ಲಕ್ಷಾಂತರ ಜನ ಸಾಮಾನ್ಯರ ಆಕ್ಷೋತ್ತರ. ತುಮಕೂರು ಅಥವಾ ದಾವಣಗೆರೆ ಆದ್ರೆ ಈ ಮಾರ್ಗ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಯಾಕೆ ಗೊತ್ತಾ? ಮುಂದೆ ನೋಡಿ ಹೇಳ್ತೀನಿ. ನಮ್ಗೆಲ್ಲ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ರೈಲ್ವೆ ಅಂದ್ರೆ ಅದು ಕೇಂದ್ರ ಸರ್ಕಾರ ಅಲ್ವಾ ಅಂತ. ಕರ್ನಾಟಕ ರಾಜ್ಯ ಸರ್ಕಾರ ಯಾಕೆ ಇಷ್ಟೊಂದು ಹಣ ಕೊಡಬೇಕು ಅಂತ. ಇದರ ಹಿಂದಿರುವುದು ದೊಡ್ಡ ಇತಿಹಾಸವೇ ಇದೆ. ಹೌದು, ಕರ್ನಾಟಕ ರೈಲ್ವೆ ಇತಿಹಾಸವನ್ನು ನೋಡಿದ್ರೆ 2009ರಿಂದ 2014 ಅವಧಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ನೀಡಿರುವಂತಹ ಸರಾಸರಿ ವಾರ್ಷಿಕ ಅನುದಾನ ಕೇವಲ 835 ಕೋಟಿ ರೂಪಾಯಿ ಆಗಿತ್ತು. ಇದರಿಂದ ಯೋಜನೆಗಳು ದಶಕಗಳ ಕಾಲ ಕುಂಠಿತ ಸಾಗ್ತಾ ಇತ್ತು. ಆದ್ರೆ ಕಳೆದ 10 ವರ್ಷಗಳಲ್ಲಿ ಈ ಚಿತ್ರಣ ಬದಲಾಗಿದೆ. ಈಗ ಕೇಂದ್ರ ಸರ್ಕಾರ ಅನುದಾನ ಸುಮಾರು 7500 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಆದ್ರೆ ಕೆಲಸಗಳು ಇನ್ನು ವೇಗವಾಗಿ ನಡೆಯಬೇಕೆಂಬ ಉದ್ದೇಶಗಳಿಂದ ರಾಜ್ಯ ಸರ್ಕಾರವು 50ರಷ್ಟು ನಿರ್ಮಾಣದ ವೆಚ್ಚ ಮತ್ತು 100ರಷ್ಟು ಭೂ ಸ್ವಾಧೀನ ವೆಚ್ಚವನ್ನು ಭರಿಸಲು ಒಪ್ಪಿಕೊಂಡಿದೆ. ಸ್ನೇಹಿತರೆ, ಈ ಬಜೆಟ್ ನಲ್ಲಿ ಪ್ರಮುಖವಾಗಿ ಪ್ರಸ್ತಾಪಿತವಾಗಿರುವಂತಹ 9 ಮಾರ್ಗಗಳು 2 ಯೋಜನೆಗಳು ಅಂದ್ರೆ ಗಿಣಿಗೇರಿ ರಾಯಚೂರು ಮತ್ತು ತುಮಕೂರು ರಾಯದುರ್ಗ ಮಾರ್ಗಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಸಮಾನವಾಗಿ ಖರ್ಚು ಹಂಚಲಿವೆ. ಆದರೆ ಉಳಿದಂತಹ 7 ಯೋಜನೆಗಳಿಗೆ ರಾಜ್ಯ ಸರ್ಕಾರವೇ ಭೂಮಿಯ ಪೂರ್ಣ ಬೆಲೆಯನ್ನು ನೀಡಬೇಕಾಗ್ತಾ ಇದೆ. ಇಲ್ಲಿಯವರೆಗೆ ಕರ್ನಾಟಕ ಸರ್ಕಾರ ಭೂಸ್ವಾಧೀನಕ್ಕಾಗಿ 2950 ಕೋಟಿ ರೂಪಾಯಿ ಮತ್ತು ನಿರ್ಮಾಣಕ್ಕಾಗಿ 2682 ಕೋಟಿ ರೂಪಾಯಿಗಳನ್ನು ವ್ಯಯ ಮಾಡಿದೆ. ಈ ದಶಕಗಳ ಹಳೆಯ ಯೋಜನೆಗಳಿಗೆ ಈಗ 2026-27 ಅವಧಿಯಲ್ಲಿ 600 ಕೋಟಿ ರೂಪಾಯಿಗಳ ಇಂಧನ ಸಿಕ್ಕಿದೆ. ಈ ಯೋಜನೆಗಳ ಪೈಕಿ ಒಂದು ಯೋಜನೆ ಅಂತೂ ಬರೋಬ್ಬರಿ 1911ನೇ ಇಸವಿಯಷ್ಟು ಹಳೆಯದು. ಹೌದು, 100 ವರ್ಷಗಳ ಕನಸು ಈಗ ನನಸಾಗುತ್ತಾ? ಈಗ ನಾವು ನಮ್ಮ ಲಿಸ್ಟ್ ಇರುವಂತಹ ಪ್ರಮುಖ ಯೋಜನೆ ಬಗ್ಗೆ ಮಾತಾಡೋಣ. ಅದುವೇ ತುಮಕೂರು ದಾವಣಗೆರೆ ನೇರ ರೈಲು ಮಾರ್ಗ ಬಗ್ಗೆ. ಚಿತ್ರದುರ್ಗದ ಮೂಲಕ ಹಾದು ಹೋಗುವಂತ ಈ 191 ಕಿಲೋಮೀಟರ್ ಉದ್ದದ ಹಳಿ ನಮಗೆ ಯಾಕೆ ಬೇಕು ಗೊತ್ತಾ? ಯಾಕೆ ಈ ಯೋಜನೆ ಇನ್ನಷ್ಟು ಮಹತ್ವ ಆಗ್ತಾ ಇದೆ? ವೀಕ್ಷಕರೇ, ಸದ್ಯಕ್ಕೆ ನೀವು ಬೆಂಗಳೂರಿನಿಂದ ದಾವಣಗೆರೆಗೆ ಹೋಗಬೇಕಂದ್ರೆ ಅರಸೀಕೆರೆ ಬೀರೂರು ಮಾರ್ಗವಾಗಿ ಸುಮಾರು 327 ಕಿಲೋಮೀಟರ್ ದೂರ ಪ್ರಯಾಣಿಸಬೇಕು. ಹೈ ಸ್ಪೀಡ್ ವಂದೇ ಭಾರತ್ ರೈಲು ಕೂಡ ಇದರಲ್ಲಿ 3 ಗಂಟೆ 15 ನಿಮಿಷ ತೆಗೆದುಕೊಳ್ಳುತ್ತೆ. ಆದ್ರೆ ಅದೇ ಈ ಹೊಸ ನೀರಿನ ಮಾರ್ಗ ಬಂದ್ರೆ ಏನಾಗುತ್ತೆ ಅಂದ್ರೆ, ದೂರದ ಪ್ರಯಾಣ ಬರೋಬ್ಬರಿ 65 ಕಿಲೋಮೀಟರ್ ಅಷ್ಟು ಕಡಿಮೆ ಆಗುತ್ತೆ. ಅಂದ್ರೆ ನೀವು ಬೆಂಗಳೂರಿನಿಂದ ದಾವಣಗೆರೆಯನ್ನು ಕೇವಲ 2 ಗಂಟೆ 45 ನಿಮಿಷಕ್ಕೆ ತಲುಪಬಹುದು. ಇದು ಕೇವಲ ಸಮಯ ಉಳಿತಾಯವಲ್ಲ, ಪ್ರಯಾಣಿಕರ ಪಾಲಿನ ವರ. ಇಷ್ಟು ಮಾತ್ರವಲ್ಲದೆ ದಶಕಗಳಿಂದ ರೈಲು ಮುಖವನ್ನೇ ನೋಡುವಂತ ಹಿರಿಯೂರು ಮತ್ತು ಶಿರಾ ತಾಲೂಕುಗಳಿಗೆ ಇದು ದೊಡ್ಡ ಬದಲಾವಣೆಯನ್ನು ತರಬಹುದು. ಈ ಭಾಗದ ಬಡ ಜನರಿಗೆ, ವಿದ್ಯಾರ್ಥಿಗಳಿಗೆ ಇದು ದೊಡ್ಡ ಆಸರೆ ಆಗಲಿದೆ. ಈ ಯೋಜನೆಗೆ ಸುಮಾರು 2140 ಕೋಟಿ ರೂಪಾಯಿಗಳು ವ್ಯಯಿಸಲಾಗ್ತಾ ಇದೆ. 2026-27 ಒಳಗಡೆ ಪೂರ್ಣಗೊಳ್ಳಿರುವಂತಹ ಗುರಿ ಹೊಂದಲಾಗ್ತಾ ಇದೆ. ದಾವಣಗೆರೆ ಭಾಗದಲ್ಲಿ ಈಗಾಗಲೇ 40ರಷ್ಟು ಕೆಲಸ ಕೂಡ ಮುಗಿದಿದೆ ಅಂತ ನಮ್ಮ ಐಫೈ ಕನ್ನಡ ವೀಕ್ಷಕರು ಕೂಡ ಒಂದಿಷ್ಟು ಕಮೆಂಟ್ ಕೂಡ ಮಾಡಿದ್ರು. ಈಗ ನಾವು ಉತ್ತರ ಕರ್ನಾಟಕದ ಕಡೆ ಹೋಗೋಣ. ಸ್ನೇಹಿತರೆ, ಧಾರವಾಡ, ಕಿತ್ತೂರು, ಬೆಳಗಾವಿ ನೇರ ರೈಲು ಮಾರ್ಗ ಇದು ಉತ್ತರ ಕರ್ನಾಟಕದ ಜನರ ಬಹುಕಾಲದ ಬೇಡಿಕೆ. ಸದ್ಯಕ್ಕೆ ಹುಬ್ಬಳ್ಳಿ ಅಥವಾ ಧಾರವಾಡದಿಂದ ಬೆಳಗಾವಿಗೆ ಹೋಗ್ಬೇಕಂದ್ರೆ ಲೋಡ್ ಜಂಕ್ಷನ್ ಮೂಲಕ ಸುತ್ತಿ ಬಳಸಿ ಹೋಗ್ಬೇಕು. ಇದು ಸುಮಾರು 121 ಕಿಲೋಮೀಟರ್ ಆಗುತ್ತೆ ಮತ್ತು ಕನಿಷ್ಠ ಅಂದ್ರೂ 3 ಗಂಟೆ ಬೇಕೇ ಬೇಕು. ಈ ಹೊಸ 73 ಕಿಲೋಮೀಟರ್ ಹಳಿಯಿಂದ ಏನಾಗುತ್ತೆ ಅಂದ್ರೆ ದೂರವು 50 ಕಿಲೋಮೀಟರ್ ಅಷ್ಟು ಕಡಿತ ಆಗುತ್ತೆ. ಅಂದ್ರೆ ಪ್ರಯಾಣದ ಸಮಯ ಕೇವಲ 1.5 ಗಂಟೆ ಅಷ್ಟೇ ಆಗಲಿದೆ. ಇದು ಕೇವಲ ಸಂಚಾರ ಸುಲಭ ಮಾತ್ರವಲ್ಲದೆ ಪುಣೆ ಮತ್ತು ಬೆಂಗಳೂರು ನಡುವಿನ ರೈಲು ಪ್ರಯಾಣವನ್ನು ಸುಲಭಗೊಳಿಸಿದೆ. ಈ ಯೋಜನೆಗೆ ಅಂದಾಜು 927 ಕೋಟಿ ರೂಪಾಯಿಗಳ ವೆಚ್ಚವಾಗಲಿದ್ದು ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ. ಈ ಮಾರ್ಗದಲ್ಲಿ ಕಿತ್ತೂರು, ಎಂಕೆ, ಹುಬ್ಬಳ್ಳಿ, ಬಾಗೇವಾಡಿಯಂತಹ ಪ್ರಮುಖ
ಸ್ಥಳಗಳ ಬರಲಿದೆ. ಕಿತ್ತೂರಿನಲ್ಲಿ ಒಂದು ರೈಲ್ವೆ ಅಕ್ಸೆಸರಿ ಹಬ್ ನಿರ್ಮಿಸಲು ಪ್ಲಾನ್ ಕೂಡ ಸರ್ಕಾರ ಮಾಡಿದೆ. ಮುಂದಿನ 2 ಮಾರ್ಗಗಳು ನಮ್ಮ ರಾಜ್ಯದ ಆರ್ಥಿಕತೆಯ ಬೆನ್ನೆಲುಬು. ಮೊದಲನೇದಾಗಿ ಗದಗವಾಡಿ ಯೋಜನೆ. ಇದು 257 ಕಿಲೋಮೀಟರ್ ಉದ್ದದ ಬೃಹತ್ ಯೋಜನೆ. ಈ ಯೋಜನೆಯ ಮೂಲ ಕಲ್ಪನೆ ಬಂದಿದ್ದು 1911ರಲ್ಲಿ. ಅಂದ್ರೆ ನೀವು ನಂಬಲೇಬೇಕು, ಹೌದು, ಹೈದರಾಬಾದ್ ನಿಜಾಮರ ಕಾಲದಲ್ಲಿಯೇ ಇದರ ಪ್ರಸ್ತಾಪವಾಗಿತ್ತು. ಈ ಮಾರ್ಗವು ಕೊಪ್ಪಳ, ರಾಯಚೂರು, ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಗಳನ್ನು ಸಂಪರ್ಕಿಸಲಾಗಿದೆ. ಇಲ್ಲಿಯವರೆಗೆ ಕುಷ್ಟಗಿ, ತಳಕಲ್ವರೆಗಿನ 56 ಕಿಲೋಮೀಟರ್ ಕೆಲಸ ಕೂಡ ಮುಗಿದು ರೈಲು ಕೂಡ ಓಡಾಡ್ತಾ ಇದೆ. ಇನ್ನುಳಿದಂತಹ ಭಾಗವನ್ನು 2027ರ ಒಳಗಡೆ ಮುಗಿಸುವ ಗುರಿ ಕೂಡ ಇದೆ. ಈ ಮಾರ್ಗವು ಮಧ್ಯ ಭಾರತದಿಂದ ಬರುವಂತಹ ಕಲ್ಲಿದ್ದಲು ಸಾಗಾಟಕ್ಕೆ ಮತ್ತು ಸಿಮೆಂಟ್ ಉದ್ಯಮಕ್ಕೆ ಅತಿ ಮುಖ್ಯವಾಗಿದೆ. ಇನ್ನೊಂದು ಯೋಜನೆ ಗಿಣಿಗೇರ ರಾಯಚೂರು ಮಾರ್ಗ. ಇದು ಕಲ್ಯಾಣ ಕರ್ನಾಟಕವನ್ನು ತೆಲಂಗಾಣಕ್ಕೆ ಸಂಪರ್ಕಿಸುವಂತ ಪ್ರಮುಖ ಕೊಂಡಿ. ಹೌದು, ಈ 165 ಕಿಲೋಮೀಟರ್ ಮಾರ್ಗದಲ್ಲಿ ಈಗಾಗಲೇ 84 ಕಿಲೋಮೀಟರ್ ಪೂರ್ಣಗೊಂಡಿದೆ. ಸಿಂಧನೂರಿಂದ ರಾಯಚೂರುವರೆಗಿನ ಕೆಲಸ ಈಗ ವೇಗ ಪಡೆದುಕೊಂಡಿದ್ದು 2027ರ ಒಳಗಡೆ ಪೂರ್ಣಗೊಳಿಸುವ ನಿರೀಕ್ಷೆ ಕೂಡ ಇದೆ. ಇದು ಈ ಭಾಗದ ಕೃಷಿ ಉತ್ಪನ್ನಗಳ ಸಾಗಾಟಕ್ಕೆ ದೊಡ್ಡ ಶಕ್ತಿ ಆಗಲಿದೆ. ಈಗ ನಾವು ಮಲೆನಾಡಿನ ಕಡೆ ತಿರುಗೋಣ. ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ಮಾರ್ಗ. ಇದು 96 ಕಿಲೋಮೀಟರ್ ಉದ್ದದ ಮಾರ್ಗವಾಗಿದ್ದು ಮಲೆನಾಡನ್ನು ಮಧ್ಯ ಕರ್ನಾಟಕಕ್ಕೆ ನೇರವಾಗಿ ಬೆಸೆಯುತ್ತಾಗಿದೆ. ಸದ್ಯಕ್ಕೆ ಶಿವಮೊಗ್ಗದಿಂದ ರಾಣೆಬೆನ್ನೂರು ನಾವು ಹೋಗ್ಬೇಕಾದ್ರೆ ಬೀರೂರು ಮೂಲಕ 214 ಕಿಲೋಮೀಟರ್ ಸುತ್ತು ಬಳಸಬೇಕು. ಅದೇ ಈ ಹೊಸ ಮಾರ್ಗದಿಂದ ಪ್ರಯಾಣದ ದೂರ 118 ಕಿಲೋಮೀಟರ್ ಅಷ್ಟು ಕಡಿಮೆ ಆಗಲಿದೆ. ಆದರೆ ಇಲ್ಲೊಂದು ಸವಾಲು ಕೂಡ ಇದೆ. ಈ ಯೋಜನೆಯ ಪ್ರಗತಿ ಕೆಲಸ 11.5ರಷ್ಟು ಮಾತ್ರ ಆಗಿದೆ. ಭೂಸ್ವಾಧೀನ ಅಡೆತಡೆಗಳಿಂದ ಕೆಲಸ ನಿಧಾನವಾಗ್ತಾ ಇದೆ. ಈಗಿನ ಬಜೆಟ್ ಈ ಕೆಲಸವನ್ನು ಮತ್ತೆ ವೇಗಗೊಳಿಸಬೇಕಾಗಿದೆ. ಇನ್ನು ಗಡಿ ಭಾಗದ ಕುಡಚಿ ಬಾಗಲಕೋಟೆ ಮಾರ್ಗ 142 ಕಿಲೋಮೀಟರ್ ಉದ್ದದ ಈ ಯೋಜನೆ ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಗಳಿಗೆ ಜೀವನಾಡಿ. ಈ ಭಾಗದ 12 ಸಕ್ಕರೆ ಕಾರ್ಖಾನೆಗಳು ಮತ್ತು 5 ಸಿಮೆಂಟ್ ಫ್ಯಾಕ್ಟರಿಗಳಿಗೆ ಮತ್ತು ಗ್ರಾನೈಟ್ ಮತ್ತು ಸಣ್ಣದಲ್ಲಿನ ಸಾಗಾಟಕ್ಕೆ ಈ ರೈಲು ಮಾರ್ಗ ಅತ್ಯಗತ್ಯಾಗಿದೆ. ಇಲ್ಲಿಯವರೆಗೆ 41 ಕಿಲೋಮೀಟರ್ ಕೆಲಸ ಮುಗಿದಿದ್ದು ಸಂಪೂರ್ಣ ಯೋಜನೆಯನ್ನು ಡಿಸೆಂಬರ್ 2026ರ ಒಳಗಡೆ ಮುಗಿಸಬೇಕೆಂದು ಸರ್ಕಾರ ಗಡುವು ನೀಡಿದೆ. ಮುಗಿಸುತ್ತಾ ಕಾದ್ ನೋಡ್ಬೇಕಾಗಿದೆ. ಇವು ಹಳೆ ರೈಲುಗಳ ಕಥೆಗಳಾದವು. ಇನ್ನು ನಮ್ಮ ಬೆಂಗಳೂರಿನ ಕಥೆ ಏನು, ಸ್ಥಿತಿ ಏನು ಸ್ವಾಮಿ? ಸಿಟಿ ಜನರಿಗೆ ಈ ಬಜೆಟ್ ಕೊಟ್ಟಿದ್ದಾದ್ರೂ ಏನು? ಬೆಂಗಳೂರು ಉಪನಗರ ರೈಲು ಯೋಜನೆಗೆ ಸಬರ್ಬನ್ ರೈಲ್ವೆ ಕರ್ನಾಟಕ ಸರ್ಕಾರ 500 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಕೆ-ರೈಡ್ ಮೂಲಕ ನಡೆಯುತ್ತಿರುವಂತಹ ಈ ಯೋಜನೆಯಲ್ಲಿ ಮಲ್ಲಿಗೆ ಮಾರ್ಗ, ಕಾರಿಡಾರ್ 2, ಬೆನಗನಹಳ್ಳಿ, ಚಿಕ್ಕಬಾಣಾವರ ಕೆಲಸ ವೇಗವಾಗಿ ನಡೀತಾ ಇದೆ. ಕನಸಿನ ಮಾರ್ಗಕ್ಕೆ ಕಾರಿಡಾರ್ 4, ಹಲಲಗೆ ಮತ್ತು ರಾಜನಾಥ್ ಕುಂಟೆ ಭೂಸ್ವಾಧೀನ ನಡೀತಾ ಇದೆ. 2030ರ ಒಳಗಡೆ ಇವೆರಡು ಕಾರಿಡಾರ್ಗಳು ಪೂರ್ಣಗೊಳ್ಳಿದೆ. ಅಷ್ಟೇ ಅಲ್ಲ, ಬೈಯಪ್ಪನಹಳ್ಳಿ, ಹೊಸೂರು ಮತ್ತು ಯಶವಂತಪುರ ಚನ್ನಸಂದ್ರ ಮಾರ್ಗಗಳ ದ್ವಿಪಥೀಕರಣಕ್ಕೆ ಅಂದ್ರೆ ಡಬಲಿಂಗ್ ಕಾರ್ಯಕ್ಕೆ 100 ಕೋಟಿ ರೂಪಾಯಿಗಳು ನೀಡಲಾಗ್ತಾ ಇದೆ. ಇದರಿಂದ ಲೋಕಲ್ ರೈಲುಗಳ ಸಂಚಾರ ಕೂಡ ಹೆಚ್ಚಾಗಲಿದೆ. ನೋಡೋದಕ್ಕೆ ಈ ಯೋಜನೆಗಳೆಲ್ಲ ತುಂಬಾ ಚಂದ ಕಾಣಿಸ್ತವೆ, ಆದ್ರೆ ವಾಸ್ತವದಲ್ಲಿ ದೊಡ್ಡ ವಿಡಲ್ ಅಂದ್ರೆ ಅದು ಭೂಸ್ವಾಧೀನ ಸಮಸ್ಯೆ. ರಾಜ್ಯದಲ್ಲಿ ರೈಲ್ವೆಗಾಗಿ ಬೇಕಿರುವಂತಹ 964 ಎಕರೆ ಭೂಮಿಯನ್ನು ಇನ್ನು 37ರಷ್ಟು ಅಂದ್ರೆ 3357 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿದೆ. ರೈತರಿಗೆ ಸಿಗಬೇಕಾದ ಪರಿಹಾರ, ವಿವಾದಗಳು, ಹಳೆ ರೆಕಾರ್ಡ್ಗಳ ಸಮಸ್ಯೆ ಕೆಲಸವನ್ನು ನಿಧಾನ ಮಾಡ್ತಾ ಇದೆ. 600 ಕೋಟಿ ರೂಪಾಯಿಗಳು ಅಂದ್ರೆ ಅದು ಸಾವಿರಾರು ಕೋಟಿ ಮೌಲ್ಯದ ಈ ಯೋಜನೆಗಳಿಗೆ ಒಂದು ದೊಡ್ಡ ಪುಟ್ಟ ಭಾಗ ಅಷ್ಟೇನೆ. ಕೆಲಸ ನಿಲ್ಲಬಾರದು ಎಂಬ ಕಾರಣಕ್ಕೆ ಸರ್ಕಾರ ಈ ಹಣ ನೀಡ್ತಾ ಇದೆ. ಆದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವೆ ಸಮನ್ವಯದ ಕೊರತೆ ಉಂಟಾದ್ರಿಂದ ಕೆಲಸ ಮತ್ತೆ ಹಳಿ ತಪ್ಪಲು ಅಪಾಯ ಕೂಡ ಇದೆ. ಒಂದು ವೇಳೆ ಈ 9 ಯೋಜನೆಗಳು ಪೂರ್ಣಗೊಂಡ್ರೆ ಕರ್ನಾಟಕ ಹೇಗಾಗುತ್ತೆ ಇಮ್ಯಾಜಿನ್ ಮಾಡಿ. ಬೆಂಗಳೂರಿನ ಮೇಲಿರುವಂತಹ ಒತ್ತಡ ಕಡಿಮೆಯಾಗುತ್ತೆ. ತುಮಕೂರು, ದಾವಣಗೆರೆ, ಬೆಳಗಾವಿ ನಗರಗಳು ಕೂಡ ಬೆಳೆದಂತಾಗುತ್ತೆ. ನಮ್ಮ ರೈತರಿಗೆ ಬೆಳೆದಂತಹ ಬೆಳೆಗಳಿಗೆ ತಕ್ಕ ಬೆಲೆ ಸಿಕ್ಕಂತಾಗುತ್ತೆ. ಸಿಮೆಂಟ್, ಸ್ಟೀಲ್ ಮತ್ತು ಕಲ್ಲಿದ್ದಲು ಸಾಗಾಟ ವೆಚ್ಚ ಕೂಡ ಕಡಿಮೆ ಆಗುತ್ತೆ. ಇನ್ನು ಹಲವಾರು ಲಾಭ ಕೂಡ ಆಗುತ್ತೆ. ಇದು ಕರ್ನಾಟಕವನ್ನು ಆರ್ಥಿಕವಾಗಿ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವಂತಹ ಬಜೆಟ್ ಕೂಡ ಆಗಿದೆ. ಹಾಗಾದ್ರೆ ಸ್ನೇಹಿತರೆ, ನಿಮ್ಮ ಜಿಲ್ಲೆಯಲ್ಲಿ ರೈಲು ಬರ್ತಾ ಇದೆ ಅಥವಾ ನೀವು ನಿಮ್ಮೂರಿನ ಮಾರ್ಗ ಬಗ್ಗೆ ಏನಾದ್ರೂ ಕೇಳಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಅಭಿವೃದ್ಧಿ ಅನ್ನೋದು ಬರೀ ಪೇಪರ್ ಮೇಲೆ ಇರಬಾರ್ದು, ಅದು ಹಳಿಗಳ ಮೇಲೆ ರೈಲಾಗಿ ಹೊರಬೇಕು. ಕರ್ನಾಟಕದ ಅಭಿವೃದ್ಧಿಗೆ ಧ್ವನಿ ಆಗಿರುವಂತ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಕೂಡ ಇರಬೇಕು. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಇನ್ಫಾರ್ಮೇಟಿವ್ ವಿಡಿಯೋಗಾಗಿ i5 ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇದೇ ತರ ಇಂಟ್ರೆಸ್ಟಿಂಗ್ ಟಾಪಿಕ್ ಮುಂದಿನ ವಿಡಿಯೋದಲ್ಲಿ.